ನಮಸ್ಕಾರ ಬಂಧುಗಳೇ. ಕಾಲಚಕ್ರದ ಉರುಳುವಿಕೆಯಲ್ಲಿ ಕುಂಭರಾಶಿಯವರು ಇಂದು ಒಂದು ಮಹತ್ತರವಾದ ಸಂಧಿಸ್ಥಳದಲ್ಲಿ ಬಂದು ನಿಂತಿದ್ದೀರಿ. ಕಳೆದ 5 ವರ್ಷಗಳು ನಿಮ್ಮ ಪಾಲಿಗೆ ಬರೀ ವರ್ಷಗಳಾಗಿರಲಿಲ್ಲ. ಅವು ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸಿದ ಕಠಿಣ ಪರೀಕ್ಷೆಗಳಾಗಿದ್ದವು. ಶನಿದೇವನು ನಿಮ್ಮ ರಾಶ್ಯಾಧಿಪತಿಯಾಗಿದ್ದರೂ ಸಹ ನಿಮ್ಮನ್ನು ಅಗ್ನಿಕುಂಡದಲ್ಲಿ ಹಾಕಿ ಬೇಯಿಸಿದಂತೆ ಮಾಡಿದ್ದೇಕೆ? ಯಾವಾಗ ಚಿನ್ನವು ಬೆಂಕಿಯಲ್ಲಿ ಬೇಯುತ್ತದೆಯೋ ಆಗ ಮಾತ್ರ ಅದರ ಮೇಲಿರುವ ಕಸಕಡ್ಡಿಗಳು ಸುಟ್ಟು ಹೋಗಿ ಶುದ್ಧವಾದ ಬಂಗಾರ ಹೊರಬರುತ್ತದೆ. ಕುಂಭರಾಶಿಯವರೇ, ನಿಮ್ಮ ಬದುಕಿನಲ್ಲಿ ನಡೆದ ಅಪಮಾನಗಳು, ನಷ್ಟಗಳು ಮತ್ತು ನೋವುಗಳು ಆ ಬೆಂಕಿಯಂತಿದ್ದವು. ಈಗ ಯುಗಾದಿ ಕಳೆದು ಕಾಲ ಬದಲಾಗುತ್ತಿದೆ. ನೀವೀಗ ಸಾಡೆಸಾತಿಯ 2ನೇ ಹಂತವಾದ ಜನ್ಮಶನಿಯ ಕಪಿಮುಷ್ಟಿಯಿಂದ ಹೊರಬಂದು ಅಂತಿಮ ಹಂತವಾದ ಅಂತ್ಯಚರಣಕ್ಕೆ ಹೆಜ್ಜೆ ಇಡುತ್ತಿದ್ದೀರಿ. ಇದು ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಮಹಾಪಯಣ. ಕುಂಭರಾಶಿಯವರೇ, ಸಾಡೆಸಾತಿಯ ಅಂತಿಮ ಹಂತವೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಮೀನರಾಶಿಗೆ ಪ್ರವೇಶ ಮಾಡುವುದು. ಶಾಸ್ತ್ರಗಳ ಪ್ರಕಾರ ಶನಿ ಹೊರಡುವ ಮುನ್ನ ಮನುಷ್ಯನಿಗೆ ಅವನು ಅನುಭವಿಸಿದ ಕಷ್ಟಕ್ಕೆ ಪ್ರತಿಫಲ ನೀಡಿಯೇ ಹೋಗುತ್ತಾನೆ. ಇದುವರೆಗೆ ಶನಿ ನಿಮ್ಮ ತಲೆಯ ಮೇಲೆ ಕುಳಿತಿದ್ದ, ಅಂದರೆ ಜನ್ಮಶನಿ. ಅಂದರೆ ನಿಮ್ಮ ಬುದ್ಧಿ ಮಂದವಾಗಿತ್ತು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಿರಿ, ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಿತ್ತು. ಆದರೆ ಈಗ ಶನಿ ಪಾದಸ್ಥಾನಕ್ಕೆ ಬರುತ್ತಿದ್ದಾನೆ. ಪಾದ ಎಂದರೆ ನಡೆ ಅಥವಾ ಗತಿ. ನಿಮ್ಮ ಬದುಕಿಗೆ ಈಗ ಒಂದು ವೇಗ ಸಿಗಲಿದೆ. ಇದುವರೆಗೆ ಕಲ್ಲುಗಳ ಮೇಲೆ ನಡೆದಿದ್ದ ನಿಮಗೆ ಈಗ ಮೃದುವಾದ ಹಾದಿ ಸಿಗಲಿದೆ. ಆದರೆ ನೆನಪಿಡಿ, ಶನಿದೇವನು ನಿಮ್ಮಿಂದ ಶಿಸ್ತನ್ನು ಅಪೇಕ್ಷಿಸುತ್ತಾನೆ. ನೀವು ಈ ಅಂತ್ಯಚರಣದಲ್ಲಿ ಎಷ್ಟು ನಮ್ರವಾಗಿರುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ. ಆರ್ಥಿಕ ಚೈತನ್ಯ, ಧನಸ್ಥಾನದಲ್ಲಿ ಕರ್ಮಫಲದಾತ. ಯುಗಾದಿ ನಂತರದ ಈ ಕಾಲಘಟ್ಟದಲ್ಲಿ ಹಣಕಾಸಿನ ಪರಿಸ್ಥಿತಿ ಒಂದು ನಿಗೂಢವಾದ ತಿರುವು ಪಡೆಯಲಿದೆ. ನಿಮ್ಮ 2ನೇ ಮನೆಯಾದ ಧನಸ್ಥಾನಕ್ಕೆ ಶನಿ ಪ್ರವೇಶಿಸುವುದರಿಂದ ಆರ್ಥಿಕತೆಯಲ್ಲಿ ಶಿಸ್ತು ಅನಿವಾರ್ಯವಾಗುತ್ತದೆ. ಹಣದ ಒಳಹರಿವು, ಇದುವರೆಗೆ ಕೈಕೊಟ್ಟಿದ್ದ ಅದೃಷ್ಟ ಈಗ ನಿಮ್ಮ ಕಡೆ ನೋಡುತ್ತಿದೆ. ಬರದ ಸಾಲಗಳು ಮರಳಿ ಬರಬಹುದು, ಆದರೆ ಈ ಹಣ ಸುಲಭವಾಗಿ ಬರುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಮಾತ್ರ ಬರುತ್ತದೆ. ಉಳಿತಾಯದ ಪಾಠ, 2ನೇ ಮನೆಯ ಶನಿ ನಿಮ್ಮನ್ನು ಹಣ ಉಳಿಸಲು ಪ್ರೇರೇಪಿಸುತ್ತಾನೆ. ಈ ಹಿಂದೆ ನೀವು ಮಾಡಿದ್ದ ದುಂದು ನಿಚ್ಚಗಳ ಅರಿವು ನಿಮಗಾಗುತ್ತದೆ. ಸ್ಥಿರ ಆಸ್ತಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ದಶಕಗಳಿಂದ ಇದ್ದ ವಿವಾದಗಳು ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿವೆ. ನೀವು ಹೊಸ ಮನೆ ಅಥವಾ ಭೂಮಿ ಖರೀದಿಸುವ ಆಲೋಚನೆಯಲ್ಲಿದ್ದರೆ ಈ ಅಂತ್ಯಚರಣದಲ್ಲಿ ಅದು ಸಾಕಾರಗೊಳ್ಳುವ ಲಕ್ಷಣಗಳಿವೆ. ಆದರೆ ಯಾವುದೇ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ವೃತ್ತಿ ಬದುಕು, ಶೂನ್ಯದಿಂದ ಶಿಖರದತ್ತ. ಉದ್ಯೋಗಸ್ಥ ಕುಂಭರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ಕಡೆಗಣನೆ ಈಗ ಗೌರವವಾಗಿ ಬದಲಾಗಲಿದೆ. ಸ್ಥಾನಮಾನದ ಮರುಸ್ಥಾಪನೆ, ನಿಮ್ಮ ಮೇಲೆ ಹೊರಸಲಾಗಿದ್ದ ಸುಳ್ಳು ಆರೋಪಗಳು ಅಥವಾ ಕ್ರೆಡಿಟ್ ಸಿಗದ ಪರಿಸ್ಥಿತಿ ಈಗ ದೂರವಾಗುತ್ತದೆ. ನಿಮ್ಮ ಪ್ರತಿಭೆಯನ್ನು ಸಮಾಜ ಗುರುತಿಸುತ್ತದೆ. ಹೊಸ ಅವಕಾಶಗಳು, ನೀವು ಉದ್ಯೋಗ ಬದಲಾವಣೆಗೆ ಕಾಯುತ್ತಿದ್ದರೆ ಈ ಸಮಯವು ನಿಮಗೆ ಸ್ಥಿರವಾದ ಮತ್ತು ಉತ್ತಮ ಸಂಬಳವಿರುವ ಕೆಲಸವನ್ನು ತಂದುಕೊಡುತ್ತದೆ. ಸವಾಲುಗಳು, ಶನಿ 2ನೇ ಮನೆಯಲ್ಲಿರುವುದರಿಂದ ಮಾತುಕತೆಗಳಲ್ಲಿ ಜಾಗರೂಕತೆ ಇರಲಿ. ನಿಮ್ಮ ಮೇಲಾಧಿಕಾರಿಗಳ ಜೊತೆ ಮಾತನಾಡುವಾಗ ವಿನಯವಿರಲಿ. ನಿಮ್ಮ ದಕ್ಷತೆಯೇ ನಿಮ್ಮನ್ನು ರಕ್ಷಿಸುತ್ತದೆ. ಸ್ವಂತ ಉದ್ಯಮ ಮಾಡುವವರಿಗೆ ಲಾಭದ ಹಾದಿ ಸುಗಮವಾಗಲಿದೆ. ಆದರೆ ಆತುರದ ನಿರ್ಧಾರಗಳು ಬೇಡ. ಕೌಟುಂಬಿಕ ಸಮರಸ ಮತ್ತು ವಾಕ್ಶುದ್ಧಿ, 2ನೇ ಮನೆ ಕೌಟುಂಬಿಕ ಸ್ಥಾನವೂ ಹೌದು. ಇಲ್ಲಿ ಶನಿ ಕುಳಿತಾಗ ನಿಮ್ಮ ಕೌಟುಂಬಿಕ ಪರಿಸರದಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತವೆ. ಸಂಬಂಧಗಳ ಬೆಸುಗೆ, ಕೇವಲ ಹಣಕ್ಕಾಗಿ ಅಥವಾ ಸಣ್ಣ ಕಾರಣಕ್ಕಾಗಿ ದೂರವಾದ ಸಂಬಂಧಿಕರು ಮತ್ತೆ ಹತ್ತಿರವಾಗಬಹುದು. ಮನೆಯಲ್ಲಿ ಮದುವೆ ಅಥವಾ ಸಂತಾನ ಭಾಗ್ಯದಂತಹ ಶುಭವಾರ್ತೆಗಳು ಕೇಳಿಬರಲಿವೆ. ಮಾತಿನ ಮಂತ್ರ, ಕುಂಭರಾಶಿಯವರೇ, ನಿಮ್ಮ ನಾಲಿಗೆಯ ಮೇಲೆ ಶನಿಯ ಪ್ರಭಾವವಿರುತ್ತದೆ. ನಿಮ್ಮ ಸತ್ಯವಾದ ಮಾತು ಕೂಡ ಬೇರೆಯವರಿಗೆ ಚುಚ್ಚಿದಂತೆ ಅನಿಸಬಹುದು. ಸಂಸಾರದಲ್ಲಿ ಬಿರುಕು ಮೂಡದಂತೆ ನೋಡಿಕೊಳ್ಳಬೇಕಾದರೆ ನೀವು ಮೌನ ಮತ್ತು ಮೃದು ಭಾಷೆಯನ್ನು ರೂಢಿಸಿಕೊಳ್ಳಬೇಕು. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ, ವಿಷಮುಕ್ತವಾಗುವ ಕಾಲ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಡಿಸುತ್ತಿದ್ದ ನಿದ್ರಾಣಿಹೀನತೆ, ಆತಂಕ ಮತ್ತು ಅಕಾರಣ ಭಯ ಈಗ ನಿಧಾನವಾಗಿ ದೂರವಾಗುತ್ತದೆ. ಶಾರೀರಿಕ ಬದಲಾವಣೆ, ಶನಿದೇವನು ನಿಮ್ಮ ರಾಶಿಯನ್ನು ಬಿಟ್ಟು ಹೊರಡುವಾಗ ನಿಮ್ಮ ದೇಹಕ್ಕೆ ಒಂದು ಹೊಸ ಚೈತನ್ಯ ನೀಡುತ್ತಾನೆ. ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಎಚ್ಚರಿಕೆ, ಕಣ್ಣು ಮತ್ತು ಹಲ್ಲುಗಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ದಿನನಿತ್ಯದ ನಡೆಗೆ ಅಥವಾ ಯೋಗ ನಿಮ್ಮ ಆಯಸ್ಸನ್ನು ವೃದ್ಧಿಸುತ್ತದೆ.
ಸನಾತನ ಮಾರ್ಗದರ್ಶನ. ಈ ಹಂತದಲ್ಲಿ ನೀವು ಮಾಡಬೇಕಾದ ಕರ್ಮಗಳು. ಸಾಡೆ ಸಾತಿಯ ಅಂತಿಮ ಹಂತದಲ್ಲಿ ಶನಿದೇವನನ್ನು ಸಮಾಧಾನಪಡಿಸಲು ಕೇವಲ ಪೂಜೆ ಸಾಕಾಗುವುದಿಲ್ಲ. ನಿಮ್ಮ ನಡೆನುಡಿ ಶುದ್ಧವಾಗಿರಬೇಕು. ನ್ಯಾಯದ ಹಾದಿ. ಯಾರಿಗೂ ಮೋಸ ಮಾಡಬೇಡಿ. ಹಸಿದವರಿಗೆ ಅನ್ನ ನೀಡಿ. ವಿಶೇಷವಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ದೈಹಿಕ ಶ್ರಮ ಹಾಕುವವರಿಗೆ ಗೌರವ ನೀಡಿ. ದೀಪಾರಾಧನೆ. ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥಿಸಿ. ಹನುಮಂತನ ಕವಚ. ಪ್ರತಿದಿನ ಸಂಜೆ ವೇಳೆ ಸುಂದರಕಾಂಡದ ಪಠನ ಅಥವಾ ಹನುಮಾನ್ ಚಾಲೀಸಾವನ್ನು ಕೇಳುವುದು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಪಿತೃತರ್ಪಣ. ಹಿರಿಯರ ಆಶೀರ್ವಾದ ಪಡೆಯಿರಿ. ಪಿತೃಕಾರ್ಯಗಳನ್ನು ಮರೆಯದೇ ಮಾಡಿ. ಇದು ಶನಿದೋಷದ ತೀವ್ರತೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಕೊನೆಯದಾಗಿ ಕುಂಭರಾಶಿಯವರೇ, ನೆನಪಿಡಿ, ಶನಿದೇವನು ಕಷ್ಟ ನೀಡುತ್ತಾನೆ ಎಂದರೆ ಅದರರ್ಥ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಸಿದ್ಧ ಮಾಡುತ್ತಿದ್ದಾನೆ ಎಂದು. ಸಾಡೆ ಸಾತಿಯ ಈ ಅಂತಿಮ ಚರಣವು ನಿಮ್ಮ ಜೀವನದ ಸುವರ್ಣ ಕಾಲಕ್ಕೆ ಮುನ್ನುಡಿಯಾಗಲಿ. ಇದುವರೆಗೆ ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ಸತ್ಯದ ಹಾದಿಯಲ್ಲಿ ನಡೆಯಿರಿ. ಧರ್ಮವನ್ನು ಪಾಲಿಸಿ. ಜಯ ನಿಮ್ಮದಾಗಲಿದೆ. ಈ ವಿಡಿಯೋ ನಿಮಗೆ ಜೀವನದ ಸತ್ಯವನ್ನು ದರ್ಶನ ಮಾಡಿಸಿದ್ದರೆ ಇದನ್ನು 4 ಜನರಿಗೆ ತಲುಪಿಸಿ. ಸನಾತನ ಧರ್ಮದ ಹಾದಿಯಲ್ಲಿ ಸಾಗೋಣ. ಧೈರ್ಯವಾಗಿರಿ. ನಿಮ್ಮ ರಾಶ್ಯಾಧಿಪತಿ ಶನಿದೇವನು ನಿಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ. ಜೀವನದ ಈ ಹೊಸ ಪರ್ವ ಸುಖಮಯವಾಗಲಿ. ಶುಭವಾಗಲಿ. ನಮಸ್ಕಾರ. ಜೈ ಶ್ರೀರಾಮ್.